ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಾತಿ ಸುಗರ್ಣಡಬ್ಬಿ. ನಾನು ನಿಮ್ಮ ಸ್ವಾತಿ. ಭಾರತೀಯ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ನಮ್ಮ ಕನ್ನಡಿಗರಿಗೆ ಸೀರೆ ಅಂದರೆ ಜೀವ. ಅದರಲ್ಲೂ ರೇಷ್ಮೆ ಸೀರೆ ಅಂದರೆ ಅದ್ರ ಮೇಲೆ ಇರೋ ಪ್ರೀತಿ ನೆಕ್ಸ್ಟ್ ಲೆವೆಲ್ ಅಲ್ವಾ. ಆದರೆ ಆ ರೇಷ್ಮೆ ಸೀರೆನ ಉಟ್ಟು ಮೆರೆಯೋದು ಎಷ್ಟು ಖುಷಿನೋ, ಅದನ್ನ ಕಾಪಾಡ್ಕೊಳ್ಳೋದು ಅಷ್ಟೇ ದೊಡ್ಡ ಸಾಹಸ. ವರ್ಷಕ್ಕೆ ಒಂದೆರಡು ಸರಿ ಮಾತ್ರ ಕಬೋರ್ಡಿಂದ ಓಪನ್ ಮಾಡಿ, ಅಯ್ಯೋ ಇದರಲ್ಲೇನೋ ಕಪ್ಪು ಚುಕ್ಕೆ ಇದೆ, ಅಯ್ಯೋ ಜರಿ ಕಪ್ಪಾಗಿದೆ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಇವತ್ತು ನಾನು ನಿಮ್ಮ ಸಿಲ್ಕ್ ಸ್ಯಾರೀಸ್ ಮತ್ತೆ ಡಿಸೈನರ್ ಬ್ಲೌಸಸ್ನ ವರ್ಷಗಳ ಕಾಲ ಹೊಸದರಂತೆ ಕಂಗೊಳಿಸಲು ಕೆಲವು ಸೂಪರ್ ಅಂಡ್ ಸಿಂಪಲ್ ಟಿಪ್ಸ್ನ ಹೇಳ್ತೀನಿ. ತಡ ಯಾಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಪ್ಲಾಸ್ಟಿಕ್ ಕವರ್ಸ್ಗೆ ನೋ ಅನ್ನಿ. ನಾವು ಮಾಡುವ ಮೊದಲು ತಪ್ಪು ಏನಂದ್ರೆ, ಸಿಲ್ಕ್ ಸ್ಯಾರಿ ತಂದ ತಕ್ಷಣ ಆ ಪ್ಲಾಸ್ಟಿಕ್ ಕವರ್ ಒಳಗಡೆ ಎತ್ತಿಡೋದು. ರೇಷ್ಮೆ ಸೀರೆಗೆ ಗಾಳಿ ಆಡಬೇಕು. ಪ್ಲಾಸ್ಟಿಕ್ ಅಲ್ಲಿ ಇಟ್ಟರೆ ತೇವಾಂಶ ಬಂದು ಸೀರೆ ಬೇಗ ಹಾಳಾಗುತ್ತೆ. ಅದಕ್ಕೆ ಯಾವಾಗಲೂ ಕಾಟನ್ ಕವರ್ಸ್ ಬಳಸಿ, ಅಥವಾ ಮನೆಯಲ್ಲಿರೋ ತೆಳುವಾದ ಹಳೆಯ ವೈಟ್ ಕಾಟನ್ ಸ್ಯಾರಿ ಅಥವಾ ದುಪಟ್ಟಾದಲ್ಲಿ ಸುತ್ತಿ ಇಡಿ. ನೀವು ಸೀರೆಯನ್ನ ಒಂದೇ ಫೋಲ್ಡ್ನಲ್ಲಿ 6 ತಿಂಗಳು ಇಟ್ಟರೆ ಆ ಸಾಲಿನಲ್ಲಿ ಸೀರೆ ಹರಿಯುವ ಚಾನ್ಸ್ ಇರುತ್ತೆ. ಅದಕ್ಕೆ ಪ್ರತಿ 2 ರಿಂದ 3 ತಿಂಗಳಿಗೊಮ್ಮೆ ಸೀರೆ ತೆಗೆದು ಫೋಲ್ಡ್ ಬದಲಾಯಿಸಿ ಮತ್ತೆ ಇಡಿ. ಪಾರ್ಟಿಗೆ ಹೋಗೋ ಜೋಶಲ್ಲಿ ಸೀರೆ ಉಟ್ಟು ಸೀರೆ ಮೇಲೆ ಫ್ಲಿಟ್ ಅಂತ ಡೈರೆಕ್ಟ್ ಆಗಿ ಪರ್ಫ್ಯೂಮ್ ಹೊಡ್ಕೊಳ್ತೀರಾ? ಅದರಲ್ಲಿರೋ ಕೆಮಿಕಲ್ಸ್ನಿಂದ ಜರಿ ಕಪ್ಪಾಗುತ್ತೆ, ಸೀರೆ ಮೇಲೆ ಕಲೆ ಉಳಿಯುತ್ತೆ. ಯಾವಾಗಲೂ ಪರ್ಫ್ಯೂಮ್ನ ನಿಮ್ಮ ಸ್ಕಿನ್ಗೆ ಹೊಡ್ಕೊಳ್ಳಿ, ಸೀರೆಗಲ್ಲ. ಸಿಲ್ಕ್ ಸ್ಯಾರಿನ ನೀವೇನಾದರೂ ಮನೆಯಲ್ಲಿ ವಾಶ್ ಮಾಡಬೇಕು ಅಂದರೆ ನಾರ್ಮಲ್ ಬಟ್ಟೆಗಳ ಥರ ಸೋಪ್ ಹಾಕಿ ಬ್ರಷ್ ಹಾಕಿ ಉಜ್ಜೋದಕ್ಕೆ ಹೋಗಬೇಡಿ. ಅದಕ್ಕೆ ಬದಲಾಗಿ ಒಂದು ಬಕೆಟಲ್ಲಿ ಮೈಲ್ಡ್ ಶಾಂಪೂ ಅಥವಾ ಬೇಬಿ ಶಾಂಪೂನ ಯೂಸ್ ಮಾಡಿ ಸ್ಯಾರಿನ ಬಕೆಟಲ್ಲಿ ಡಿಪ್ ಮಾಡಿ ಜಸ್ಟ್ ಹೊರಗಡೆ ತೆಗೆದು ಡ್ರೈ ಮಾಡ್ಕೊಳ್ಳಿ. ಈ ಸ್ಯಾರಿನ ಜಸ್ಟ್ ಡಿಪ್ ಮಾಡಿ ತೆಗಿಬೇಕಷ್ಟೇ, ಬ್ರಷ್ ಹಾಕೋದು ಹಿಂಡೋದು ಎಲ್ಲ ಮಾಡಬಾರ್ದು. ಇದಂತೂ ತುಂಬ ಜನ ಮಾಡಿರ್ತೀರಾ. ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡಿದ್ಮೇಲೆ ಒಂದು ಸ್ಯಾರಿ ಯೂಸ್ ಮಾಡಿದ್ಮೇಲೆ ಅದನ್ನ ಓಪನ್ ಮಾಡಿ ಐರನ್ ಮಾಡಿ ಇಡಬೇಕು. ಮಿನಿಮಮ್ 1 ಮಂತ್ವರೆಗೂ ಸ್ಟೋರ್ ಮಾಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಸ್ಟೋರ್ ಮಾಡಿದ್ರೆ ಸ್ಯಾರಿ ಹಾಳಾಗೋಗುತ್ತೆ. ನೀವು 500 ಉಳಿಸೋದಕ್ಕೆ ಹೋದರೆ 15,000 ವೇಸ್ಟ್ ಆಗ್ಬೋದು. ಯಾಕೆ ವೇಸ್ಟ್ ಆಗುತ್ತೆ ಅಂದರೆ, ನೀವು ಐರನ್ ಮಾಡಿ ಇಟ್ಟಿರೋದ್ರಿಂದ ಆ ಫೋಲ್ಡ್ ಹಾಗೆ ಇರುತ್ತೆ. ಅದನ್ನೇ ನೀವು ಹಾಗೆ ಮತ್ತೆ ಮಡಚಿ ಎತ್ತಿಡೋದ್ರಿಂದ ಆ ಫೋಲ್ಡಿಂಗ್ ಹತ್ರ ಸ್ಯಾರಿ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡಿ ಸ್ಯಾರಿನ ಉಟ್ಕೊಂಡ್ಮೇಲೆ ಒಂದು ಸ್ಯಾರಿ ನೀಟಾಗಿ ಓಪನ್ ಮಾಡಿ ಐರನ್ ಮಾಡಿ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಎತ್ತಿಡಿ. ಈಗ ಬರೋಣ ನಮ್ಮ ಮೇನ್ ಹೀರೋ ಬ್ಲೌಸ್ ಕೇರ್. ಈಗಂತೂ ಹೆವಿ ಆರಿ ವರ್ಕ್, ಎಂಬ್ರಾಯ್ಡರಿ ಬ್ಲೌಸ್ ಕ್ರೇಜ್ ಜಾಸ್ತಿ. ಈ ಬ್ಲೌಸ್ಗಳನ್ನ ಒಂದರ ಮೇಲೊಂದು ಇಟ್ಟರೆ ಒಂದರ ವರ್ಕ್ ಇನ್ನೊಂದಕ್ಕೆ ಸಿಕ್ಕು ದಾರ ಕಿತ್ತೋಗುತ್ತೆ. ಬ್ಲೌಸ್ನ ಉಲ್ಟಾ ಮಾಡಿ ಮಡಚಿ, ವರ್ಕ್ ಇರೋ ಜಾಗದಲ್ಲಿ ಬಟರ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಇಟ್ಟು ಫೋಲ್ಡ್ ಮಾಡಿ. ನಿಮ್ಮ ಹತ್ರ ಏನಾದರೂ ಪ್ಯಾಡೆಡ್ ಬ್ಲೌಸಸ್ ಇದೆ ಅಂದರೆ ಅದನ್ನ ಹಾಗೆ ಇಡೋ ಬದಲು ಹ್ಯಾಂಗರ್ಗೆ ಹಾಕಿ ಇಟ್ಟರೆ ಅದರ ಶೇಪ್ ಹಾಳಾಗದೆ ಇರುತ್ತೆ. ಬಟ್ಟೆಗಳನ್ನ ಗಾಳಿಗೆ ಹಾಕಬೇಕು ನಿಜ, ಆದರೆ ಸುಡೋ ಬಿಸಿಲಲ್ಲಿ ಮಾತ್ರ ಒಣಗಾಕ್ಬೇಡಿ, ಬಟ್ಟೆ ಕಲರ್ ಫೇಡ್ ಆಗುತ್ತೆ. ಸೊ ನೆರಳಲ್ಲೇ ಒಣಗಿಸಿ. ಕಬೋರ್ಡಲ್ಲಿ ಇನ್ಸೆಕ್ಟ್ಸ್ ಬರಬಾರ್ದು ಅಂತ ನ್ಯಾಪ್ಥಲಿನ್ ಬಾಲ್ಸ್ನ ಹಾಕ್ತಾ ಇರ್ತೀವಲ್ವಾ, ಅದನ್ನು ಡೈರೆಕ್ಟಾಗಿ ಇಡದೆ ಒಂದು ಪೇಪರಲ್ಲಿ ಅಥವಾ ಬಟ್ಟೆಯಲ್ಲಿ ಸುತ್ತಿ ಇಡಬಹುದು. ಇದನ್ನ ಇಡೋದು ಇಷ್ಟ ಇಲ್ಲ ಅಂದರೆ ಬೇವಿನ ಕಡ್ಡಿ ಅಥವಾ ಲವಂಗನ ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಇಟ್ಟರೆ ನಿಮ್ಮ ಕಬೋರ್ಡ್ ಫ್ರೆಶ್ ಆಗಿ ಸ್ಮೆಲ್ ಬರ್ತಾ ಇರುತ್ತೆ, ಇನ್ಸೆಕ್ಟ್ಸ್ ಕೂಡ ಬರೋದಿಲ್ಲ. ನ್ಯಾಪ್ಥಲಿನ್ ಬಾಲ್ಸ್ ಆಗಲಿ, ಈ ಬೇವಿನ ಕಡ್ಡಿ ಲವಂಗ ಆಗಲಿ ಬಟ್ಟೆಯ ಮೇಲೆ ಡೈರೆಕ್ಟಾಗಿ ಇಡೋಕೆ ಹೋಗಬೇಡಿ. ಯಾವುದಾದ್ರೂ ಬೇರೆ ಕ್ಲಾತಲ್ಲಿ ಸುತ್ತಿ ಇಟ್ಟರೆ ಒಳ್ಳೆಯದು. ಬೇವಿನ ಕಡ್ಡಿ ಮತ್ತು ಲವಂಗನ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗೂ ಇರುತ್ತೆ, ಸ್ಯಾರಿನೂ ಸೇಫ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ನಮ್ಮ ಪ್ರೀತಿಯ ರೇಷ್ಮೆ ಸೀರೆಗಳನ್ನು ಕಾಪಾಡ್ಕೊಳ್ಳೋದು ಎಷ್ಟು ಈಸಿ ಅಂತ. ಈ ಸಣ್ಣ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಸ್ಯಾರಿ ಹೊಸದ್ರಂತೆ ಇರುತ್ತೆ. ನಿಮ್ಗೆ ಈ ಟಿಪ್ಸ್ ಇಷ್ಟ ಆಗಿದ್ರೆ ತಕ್ಷಣ ಆ ವಿಡಿಯೋಗೆ ಲೈಕ್ ಮಾಡಿ, ಸೀರೆ ಲವರ್ಸ್ ಆಗಿರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.